ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದಿದ್ದು ತವರಿನಲ್ಲಿ ಭರ್ಜರಿ ಸ್ವಾಗತ ಮಾಡಲಾಗಿದೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ವಿನ್ನಿಂಗ್ ಪರೇಡ್ ಬಳಿಕ ಕಿಂಗ್ ಕೊಹ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಪತ್ನಿ ಅನುಷ್ಕಾ ಶರ್ಮಾ ಹಾಗೂ ಮಕ್ಕಳ ಜೊತೆಯಲ್ಲಿ ಸಮಯ ಕಳೆಯಲು ಲಂಡನ್ಗೆ ಹೋಗಿದ್ದಾರೆ. ಇದೀಗ ವಿರಾಟ್ ವಿದೇಶಕ್ಕೆ ಹೋಗ್ತಿದ್ದಂತೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಕಿಂಗ್ ಕೊಹ್ಲಿ ಭಾರತ ಬಿಟ್ಟು ವಿದೇಶದಲ್ಲಿ ನೆಲೆಸಲಿದ್ದಾರಾ ಅಂತ. ಲಂಡನ್ ನಲ್ಲಿ ವಿರಾಟ್ ಫ್ಯಾಮಿಲಿ ಸೆಟಲ್ ಆಗಲಿದ್ದಾರೆ ಅನ್ನೋದಕ್ಕೆ 4 ಬಲವಾದ ಕಾರಣ ಕೂಡ ಇದೆ. ಅದೇನು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಕಿಂಗ್ ಕೊಹ್ಲಿ ಈಗ ವಿಶ್ವ ಕ್ರಿಕೆಟ್ನ ಕಿಂಗ್. ಇತ್ತೀಚಿನ T20 ವಿಶ್ವಕಪ್ ಗೆಲುವಿನ ನಂತರ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ವಿನ್ನಿಂಗ್ ಪರೇಡ್ ಮುಗಿಸಿ ವಿರಾಟ್ ಲಂಡನ್ಗೆ ತೆರಳಿದ್ದಾರೆ. ಕಿಂಗ್ ಲಂಡನ್ಗೆ ಹೋಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ವಿರಾಟ್ ಭಾರತ ಬಿಟ್ಟು ಲಂಡನ್ಗೆ ತೆರಳಿ ಅಲ್ಲೇ ಶಾಶ್ವತವಾಗಿ ನೆಲೆಸಲಿದ್ದಾರೆ ಅಂತ ಅಭಿಮಾನಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ಹೌದು, ಕಳೆದ ಕೆಲವು ತಿಂಗಳಿಂದ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ನಿಧಾನವಾಗಿ ಯುಕೆಯತ್ತ ಒಲವು ತೋರುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ವಿರಾಟ್ ಕೊಹ್ಲಿ ಆಗಾಗ ಲಂಡನ್ಗೆ ಹೋಗಿ ಬರ್ತಾ ಇದ್ದಾರೆ. IPL ಮುಗಿದ ಮೇಲೂ ವಿರಾಟ್ ಲಂಡನ್ಗೆ ಹೋಗಿದ್ರು. T20 ವಿಶ್ವಕಪ್ ಟೂರ್ನಿಗೆ ಅಲ್ಲಿಂದಲೇ ಕೊಹ್ಲಿ ಬಂದಿದ್ರು. ಇದೀಗ T20 ವಿಶ್ವಕಪ್ಗೆ ವಿದಾಯ ಹೇಳಿದ ಮೇಲೂ ಕಿಂಗ್ ಲಂಡನ್ಗೆ ತೆರಳಿದ್ದಾರೆ. ವಿರಾಟ್ ಕೊಹ್ಲಿ T20 ವಿಶ್ವಕಪ್ನಿಂದ ನಿವೃತ್ತರಾದ ನಂತರ ಭಾರತದಿಂದ ಹೊರ ಹೋಗಲು ಮತ್ತು ಯುಕೆಯಲ್ಲಿ ನೆಲೆಸಲು ಯೋಜಿಸುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಕಾಡುತ್ತಿದೆ ಆ 4 ಕಾರಣಗಳು. ಇದರಲ್ಲಿ ಮೊದಲನೆಯ ಕಾರಣ ಏನಂದ್ರೆ, ಇತ್ತೀಚೆಗೆ ಅತಿ ಹೆಚ್ಚು ಸಮಯವನ್ನ ಕೊಹ್ಲಿ ಲಂಡನ್ ನಲ್ಲಿ ಕಳೀತಿದ್ದಾರೆ. ಕಳೆದ ಕೆಲವು ತಿಂಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಲಂಡನ್ ಮತ್ತು ಸುತ್ತಮುತ್ತ ಹಲವಾರು ಬಾರಿ ಕಾಣಿಸಿಕೊಂಡಿದ್ದಾರೆ. ಡಿಸೆಂಬರ್ 2023ರಲ್ಲಿ ಕೊಹ್ಲಿ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ಕ್ರಿಕೆಟ್ನಿಂದ ಸ್ವಲ್ಪ ವಿರಾಮ ತೆಗೆದುಕೊಂಡು ಯುಕೆಗೆ ಹಾರಿದ್ರು. ನಂತರ ಕೊಹ್ಲಿ ಮತ್ತು ಅನುಷ್ಕಾ ಲಂಡನ್ನ ರೆಸ್ಟೋರೆಂಟ್ನಲ್ಲಿ ಕಾಣಿಸಿಕೊಂಡಿದ್ರು. ಈ ವರ್ಷದ ಫೆಬ್ರವರಿಯಲ್ಲಿ ಕೊಹ್ಲಿ ಮತ್ತೆ ಲಂಡನ್ನಲ್ಲಿ ತಮ್ಮ ಮಗಳು ವಮಿಕಾಳೊಂದಿಗೆ ಕಾಣಿಸಿಕೊಂಡ್ರು. ಕೊಹ್ಲಿ ಮತ್ತು ಅನುಷ್ಕಾ ತಮ್ಮ ಮಗ ಅಕಾಯ್ನ ಜನನವನ್ನ ಘೋಷಿಸಿದ ಕೆಲವೇ ದಿನಗಳಲ್ಲಿ ಲಂಡನ್ ರೆಸ್ಟೋರೆಂಟ್ ಅಲ್ಲಿ ತಂದೆ ಮಗಳ ಫೋಟೋ ವೈರಲ್ ಆಗಿತ್ತು. ಇನ್ನು ಎರಡನೆಯ ಕಾರಣ, ಫೆಬ್ರವರಿ 20ರಂದು ವಿರಾಟ್ ಮತ್ತು ಅನುಷ್ಕಾ ಶರ್ಮಾ ತಮ್ಮ ಗಂಡು ಮಗುವಿನ ಜನನವನ್ನ ಅನೌನ್ಸ್ ಮಾಡಿದ್ರು. ಅದು ಮಗು ಜನಿಸಿದ 5 ದಿನಗಳ ನಂತರ. ಆದ್ರೆ ಆ ಮಗು ಜನನವಾಗಿದ್ದು ಭಾರತದಲ್ಲಿ ಅಲ್ಲ ಅನ್ನೋದು ಗಮನಾರ್ಹ. ಅಕಾಯ್ ಕೊಹ್ಲಿ ಹುಟ್ಟಿದ್ದು UK ಆಸ್ಪತ್ರೆಯಲ್ಲಿ ಅಂತ ವರದಿಯಾಗಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯನ್ನ ಕೊಹ್ಲಿ ಮಧ್ಯದಲ್ಲೇ ಬಿಟ್ಟು ಮಗನ ಜನನದ ಸಂಭ್ರಮಕ್ಕಾಗಿ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದ್ರು ಅಂತ ವರದಿಗಳು ತಿಳಿಸಿದ್ವು. ತಮ್ಮ ಮಗನ ಜನನದ ಕೆಲವು ದಿನಗಳ ನಂತರ ಲಂಡನ್ ನಲ್ಲಿ ಕೊಹ್ಲಿ ತನ್ನ ಮಗನ ಜೊತೆಗಿರುವ ಫೋಟೋವನ್ನ ಹಂಚಿಕೊಂಡಿದ್ರು. ಇದು ಮತ್ತೆ ಈ ವದಂತಿಗಳನ್ನ ಬಲಪಡಿಸಿತು. ಇನ್ನು ಮೂರನೆಯ ಕಾರಣ, ವಿರಾಟ್ ಕೊಹ್ಲಿಗೆ ಲಂಡನ್ ಅಂದ್ರೆ ತುಂಬಾ ಇಷ್ಟವಂತೆ. ವಿರಾಟ್ ಸಂದರ್ಶನವೊಂದರಲ್ಲಿ ಹೇಳಿರೋ ಮಾತು ಇಲ್ಲಿ ಉಲ್ಲೇಖಿಸಲೇಬೇಕು. ವಿದೇಶದಲ್ಲಿ ಇರೋದಕ್ಕೆ ನಂಗಿಷ್ಟ, ಯಾಕಂದ್ರೆ ಅಲ್ಲಿ ನಮ್ಮನ್ನ ಯಾರು ಗುರುತಿಸೋದಿಲ್ಲ. ಸಾಮಾನ್ಯ ಜೀವನ ಸಾಗಿಸಲು ಸಾಧ್ಯವಾಗುತ್ತೆ. ನನಗೆ ಸಾಮಾನ್ಯ ಜೀವನ ನಡೆಸೋದಂದ್ರೆ ತುಂಬಾನೇ ಇಷ್ಟ ಅಂತ ಸ್ವತಃ ಕೊಹ್ಲಿ ಹೇಳ್ಕೊಂಡಿದ್ರು. ನಾವು ದೇಶದಲ್ಲಿ ಇರಲಿಲ್ಲ. 2 ತಿಂಗಳ ಕಾಲ ಸಾಮಾನ್ಯ ಭಾವನೆ. ನನಗೆ ನನ್ನ ಕುಟುಂಬಕ್ಕೆ ಇದು ಅತಿ ವಾಸ್ತವಿಕ ಅನುಭವವಾಗಿದೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶಕ್ಕಾಗಿ ದೇವರಿಗೆ ಹೆಚ್ಚು ಕೃತಜ್ಞನಾಗಿದ್ದೇನೆ. ರಸ್ತೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವ ಅನುಭವ ಸುಂದರ ಅಂತ ಕೊಹ್ಲಿ ಹೇಳ್ಕೊಂಡಿದ್ರು. ಇನ್ನು 4ನೇ ಕಾರಣ, ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಮ್ಯಾಜಿಕ್ ಲ್ಯಾಂಪ್ನ ನಿರ್ದೇಶಕರ ಪಟ್ಟಿಯಲ್ಲಿದ್ದಾರೆ. UK ಸರ್ಕಾರದ ಫೈಂಡ್ ಮತ್ತು ಅಪ್ಡೇಟ್ ಕಂಪನಿ ಮಾಹಿತಿ ಸೇವೆಯ ಪ್ರಕಾರ ಮ್ಯಾಜಿಕ್ ಲ್ಯಾಂಪ್ ಒಂದು ನಿರ್ವಹಣಾ ಸಲಹಾ ಸಂಸ್ಥೆಯಾಗಿದ್ದು ಇದನ್ನ ಆಗಸ್ಟ್ 1, 2022ರಂದು ಸ್ಥಾಪಿಸಲಾಗಿದೆ. ಕಂಪನಿಯ 3 ನಿರ್ದೇಶಕರಲ್ಲಿ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಕೂಡ ಇದ್ದಾರೆ ಅನ್ನೋದು ಈಗಾಗಲೇ ತಿಳಿದು ಬಂದಿದೆ. ಈ ಎಲ್ಲಾ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಫ್ಯಾಮಿಲಿ ವಿದೇಶದಲ್ಲಿ ನೆಲೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ನಮಸ್ಕಾರ.